ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಜಾತ. ನಾನು ಸಹಾಯಕ ಪ್ರಾಧ್ಯಾಪಕಿಯಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೆಳದಿ ಶಿವಪ್ಪನಾಯಕ ತೋಟಗಾರಿಕೆ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಹಿತ್ತಲಿನಲ್ಲೇ ಅಜೋಲಾ ಉತ್ಪಾದನೆ. ಕೃಷಿಯಲ್ಲಿ ಬೆಳೆಗಳ ಜೊತೆಗೆ ಹಿತ್ತಲಿನಲ್ಲಿ ಮಾಡುವಂತಹ ಕೋಳಿ ಸಾಕಾಣಿಕೆ ಮತ್ತು ಮಿಶ್ರತಳಿ ಹಸು ಸಾಕಾಣಿಕೆ ರೈತನಿಗೆ ಉತ್ತಮ ಆದಾಯ ತರುವ ಉಪಕಸಗಳಾಗಿವೆ. ಮಿಶ್ರತಳಿ ಹಸುಗಳಿಗೆ ಉತ್ತಮ ಪಶು ಆಹಾರ ಕೊಡುವುದು ಬಹಳ ಅವಶ್ಯಕ. ಹೊಲವಿಲ್ಲದ ರೈತರು ಅಥವಾ ಕೂಲಿ ಕಾರ್ಮಿಕರು ಮಿಶ್ರತಳಿಯ ಹಸುಗಳನ್ನು ಸಾಕಲು ಪಶು ಆಹಾರದ ಜೊತೆಗೆ ಅಜೋಲಾವನ್ನು ಕೂಡ ಕೊಡಬಹುದು. ಸೊ ಅಜೋಲಾ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಹಸಿರು ಪಾಚಿ ಜಾತಿಗೆ ಸೇರಿದ ಸಸ್ಯ ಆಗಿದ್ದು ಇದು ತೇಲುತ್ತೆ ನೀರಿನ ಮೇಲ್ಗಡೆ ಮತ್ತು ಇದು ಹೂವನ್ನು ಬಿಡುವುದಿಲ್ಲ. ಜರಿಗಿಡ ಅಂತ ಹೇಳ್ಬೋದು. ಇದು ಅತಿ ಹೆಚ್ಚು ಪ್ರೋಟೀನನ್ನು ಹೊಂದಿದ್ದು 25% ಪ್ರೋಟೀನ್ ಹೊಂದಿರುತ್ತೆ. ವಿಟಮಿನ್ ಮತ್ತು ಅಗತ್ಯವಾದ ಅಮೈನೋ ಆಸಿಡ್ಗಳು ಮತ್ತು ಖನಿಜಗಳನ್ನು ಕೂಡ ಹೊಂದಿರುತ್ತೆ. ಇದರಲ್ಲಿ ಅತಿ ಕಡಿಮೆ ಶಿಷ್ಟ ಮತ್ತು ಎಣ್ಣೆ ಅಂಶಗಳು ಇರುವುದರಿಂದ ಇದನ್ನು ತಿಂದ ತಕ್ಷಣ ಪಶುಗಳು ಅತಿ ಬೇಗವಾಗಿ ಜೀರ್ಣವನ್ನು ಮಾಡಿಕೊಳ್ತವೆ. ಪಶು ಆಹಾರದ ಜೊತೆಗೆ ಪೂರಕವಾಗಿ ಉಪಯೋಗಿಸಿದಲ್ಲಿ ಹಾಲಿನ ಉತ್ಪಾದನೆಯನ್ನು 15-20% ಹೆಚ್ಚನ್ನು ಮಾಡಬಹುದು. ಅಜೋಲವನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಹಿತ್ತಲಿನಲ್ಲಿ ಬೆಳ್ಕೊಳ್ಳೋದ್ರಿಂದ ಆಹಾರ ಕೊಡೋದರಲ್ಲಿ ಖರ್ಚು ಏನಾಗುತ್ತೆ ಅದರಲ್ಲಿ ಉಳಿತಾಯ ಮಾಡಬಹುದು ಮತ್ತು ಇದರಿಂದ ಪ್ರತಿಕೂಲ ಪರಿಣಾಮಗಳು ಯಾವುವು ಆಗುವುದಿಲ್ಲ. ಅಜೋಲಾ ಬೆಳೆಯನ್ನು ಬೆಳೆಯುವ ವಿಧಾನ ಏನಪ್ಪ ಅಂತ ಹೇಳಿದ್ರೆ, ಮನೆಯ ಹಿತ್ತಲಿನಲ್ಲಿ ನೆರಳಿರುವ ಜಾಗದಲ್ಲಿ 1 ಮೀಟರ್ ಅಗಲ, 2 ಮೀಟರ್ ಉದ್ದ ಮತ್ತು 1 ಅಡಿ ಆಳದಷ್ಟು ಗಾತ್ರದ ಗುಂಡಿಯನ್ನು ತೆಗೆಯಬೇಕು. ಗುಂಡಿಯಲ್ಲಿ ಅತಿ ಆಳ ತೆಗೆಯಬಾರದು, 1 ಅಡಿಗಿನ ಜಾಸ್ತಿ ಇರಬಾರದು. ಈ ಗುಂಡಿಗೆ ದಪ್ಪನೆಯ ಸಿಲ್ವಿಲಿನ್ ಅಥವಾ ಪಾಲಿಥಿನ್ ಹೊದಿಕೆಯನ್ನು ಹಾಕಬೇಕು. ಈ ಹೊದಿಕೆಯು ಸರಿದಾಡದಂತೆ ಸುತ್ತಲೂ ಕಲ್ಲುಗಳನ್ನು ಅಥವಾ ಮಣ್ಣುಗಳನ್ನು ಅಥವಾ ಇಟಗಿಗಳನ್ನು ಇಡಬೇಕು. ಹತ್ತಿರದ ಗಿಡಗಳ ಬೇರುಗಳು ಗುಂಡಿಯಲ್ಲಿ ಬೆಳೆಯದಂತೆ ನೋಡ್ಕೋಬೇಕಾಗುತ್ತೆ. ನಂತರ 5-10 kg ಉತ್ತಮವಾಗಿ ಜರಡಿ ಮಾಡಿದ ಫಲವತ್ತಾದ ಮಣ್ಣನ್ನು ಹಾಕಬೇಕು. ಅದರ ಮೇಲೆ ಸಗಣಿಯನ್ನು ತೆಳ್ಳನೆ ಪದರದಲ್ಲಿ ಹಾಕಬೇಕು. ಗುಂಡಿಯಲ್ಲಿ 10 ಸೆಂಟಿಮೀಟರ್ ವರೆಗೆ ನೀರನ್ನು ನಿಲ್ಲಿಸಬೇಕು. ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿಕರಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ವಿಶ್ವವಿದ್ಯಾನಿಲಯದ ಕಾಲೇಜುಗಳಲ್ಲಿ ದೊರೆಯುವ ಅರ್ಧ ಅಥವಾ 1 kg ತಾಜಾ ಅಜೋಲಾವನ್ನು ಇದರಲ್ಲಿ ಹಾಕಬೇಕು. ಅಜೋಲಾ 1 ವಾರದಲ್ಲಿ 1 kgಯಿಂದ 7 kg ವರೆಗೆ ಇಳುವರಿಯನ್ನು ಕೊಡುತ್ತೆ. ವಾರ ಅಥವಾ 10 ದಿನಗಳ ನಂತರ ದಿನಾಲೂ 1 kg ಅಜೋಲಾವನ್ನು ಗುಂಡಿಯಿಂದ ಹೊರತೆಗೆದು ಪಶುಗಳಿಗೆ ಆಹಾರವಾಗಿ ಬಳಸಬಹುದು. ಪ್ರತಿ 15 ದಿನಗಳಿಗೊಮ್ಮೆ ನೀರನ್ನು ಮತ್ತು 6 ತಿಂಗಳಿಗೊಮ್ಮೆ ತಾಜಾ ಅಜೋಲಾವನ್ನು ಬದಲಾಯಿಸುವುದು ಅವಶ್ಯಕ. ಅಜೋಲಾವನ್ನು ಉಪಯೋಗಿಸುವ ಬಗೆ ಹೇಗೆ ಅಂತ ಹೇಳಿದ್ರೆ, ಪ್ರತಿದಿನವೂ ಸುಮಾರು 1 kgಯಷ್ಟು ಅಜೋಲಾವನ್ನು ತೆಗೆದ ಅಜೋಲಾವನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಇದರಿಂದ ಸಗಣಿಯ ವಾಸನೆಯನ್ನು ಬರದಂತೆ ನೋಡಿಕೊಂಡು ಅಜೋಲಾವನ್ನು ಹಸಿಯಾಗಿಯೇ ಪಶುಗಳಿಗೆ ಆಹಾರದ ಜೊತೆಗೆ ಪೂರಕವಾಗಿ ಕೊಡುವುದು. 1 ಪ್ರಮಾಣದ ಪಶು ಆಹಾರದ ಜೊತೆಗೆ 1 ಪ್ರಮಾಣದ ಅಜೋಲಾ ಬೆರೆಸಿಕೊಡುವುದು ರೂಢಿ, ಅಥವಾ ಒಣಗಿಸಿ ಪುಡಿ ಮಾಡಿಯೂ ಉಪಯೋಗಿಸಬಹುದು. ತಾಜಾ ಅಜೋಲಕ್ಕಾಗಿ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಪ್ರಗತಿಪರ ರೈತರನ್ನು ಸಂಪರ್ಕಿಸಬಹುದು. ಅಥವಾ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ 9008994378ಕ್ಕೆ ಸಂಪರ್ಕಿಸಬಹುದು. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.